ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಪಂದನ ವ್ಲಾಗಿಂಗ್ ಕನ್ನಡ. ಇವತ್ತಿನ ವ್ಲಾಗಲ್ಲಿ ನನ್ನ ಮಗನ ಬರ್ತ್ಡೇ ವ್ಲಾಗ್ ಆಗಿರುತ್ತೆ. ಅವ್ನಿಗೇನೆಲ್ಲ ಶಾಪ್ ಮಾಡ್ತಾ ಇದ್ದೀವಿ ಅನ್ನೋದು ವ್ಲಾಗು ಮತ್ತು ಅವ್ನ ಬರ್ತ್ಡೇದು ವ್ಲಾಗ್ನ ನಾನು ಇದಕ್ಕೆ ಅಟ್ಯಾಚ್ ಮಾಡಿರ್ತೀನಿ. ಒಂದು ಮೇ 14th ಬರ್ತ್ಡೇ ಇದ್ದಿದ್ದು, ಆದರೆ ನಾನು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ನಿನ್ ಬರ್ತಡೇ ಯಾವಾಗ? ಏನ್ ಬೇಕು ನಿನ್ಗೆ ಬರ್ತಡೇಗೆ? ಏನ್ ಬೇಕು? ಕೇಕು. ಕೇಕ್ ಆದ್ಮೇಲೆ ಬಟ್ಟೆ ಬೇಡ? ಆಮೇಲೆ ಕೇಕ್ ಆದ್ಮೇಲೆ ಕೇಕ್ ಅಷ್ಟೇನಾ? ಫೈನಲಿ ನಾವು ಬಟ್ಟೆ ಅಂಗಡಿಗೆ ಬಂದ್ವಿ. ಅವನಿಗೆ ಬಟ್ಟೆಗಳು ತೊಗೊಳ್ಳೋಣ ಅಂತ. ನನಗೆ ಫಸ್ಟು ಸ್ಟಾರ್ಟಿಂಗ್ ತೋರಿಸ್ಬೇಕಾದ್ರೆ ನಂಗೆ ಅಷ್ಟೊಂದೇನು ಇಷ್ಟ ಆಗ್ತಿರ್ಲಿಲ್ಲ ಬಟ್ಟೆ. ಅವನ ಹತ್ರ ಕಲೆಕ್ಷನ್ಸ್ ಇರೋದನ್ನೇ ತೋರಿಸ್ತಾ ಇದ್ರು. ಆಮೇಲೆ ನಾನು ಬೇರೆ ಬೇರೆ ಕಲೆಕ್ಷನ್ಸಲ್ಲಿ ತೋರಿಸಿ ಅವನಿಗೆ ಈ ಥರದ್ದೆಲ್ಲ ಇದೆ ಅಂತ ಹೇಳಿದ್ಮೇಲೆ ಅವರು ತುಂಬಾ ಬಟ್ಟೆಗಳನ್ನ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ನಿಗೆ ಯಾವ ಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ಅವನಿಗೆ ಬಟ್ಟೆನ ಹಿಡಿದ್ಬಿಟ್ಟು ನೋಡ್ತಾ ಇದೆ. ಅದೇನು ನನಗೇನು ಇಷ್ಟ ಆಗಲಿಲ್ಲ. ಒಳಗಡೆ ಟಿ ಶರ್ಟ್ ಬಂದು ಮೇಲ್ಗಡೆ ಶರ್ಟ್ ಬಂದಿತ್ತು, ಮತ್ತು ಅದ್ರ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿರಲಿಲ್ಲ. ಅದಕ್ಕೆ ಬೇರೆದೆಲ್ಲ ತೆಗೀರಿ, ಒಂದು ಸ್ವಲ್ಪ ಚೆನ್ನಾಗಿರೋದು ಅಂತ ಹೇಳಿದ್ಮೇಲೆ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿರೋದು ತೋರಿಸಿದ್ರು. ಆಮೇಲೆ ಇದನ್ನು ನೋಡಿ, ಇದು ನನ್ನ ಕೈಯಲ್ಲಿ ಇಟ್ಕೊಳ್ತಾ ಇದ್ದೀನಲ್ಲ, ಅದನ್ನೇ ನಾನು ತೊಗೊಂಡಿದ್ದು. ಆದರೆ ಅದನ್ನು ನನ್ನ ಬರ್ತಡೇಗೆ ಹಾಕಲಿಲ್ಲ, ನನ್ನ ತಂಗಿ ತೊಗೊಬಂದಿದ್ದು ಹಾಕಿದ್ದು. ನಿನ್ ಬಟ್ಟೆ ಬೇಡವಾ? ಈ ಬಟ್ಟೆನ ಫೈನಲ್ ಮಾಡಿದ್ವಿ. ಆಮೇಲೆ ನಾನು ಒಂದು ಸ್ವಲ್ಪ ಟೀ ಶರ್ಟ್ ಚಡ್ಡಿ ಥರ ತೋರಿಸಿ ಅಂತ ಅಂದಾದ್ಮೇಲೆ ಇನ್ನೊಂದು ಸ್ವಲ್ಪ ತೋರಿಸಿದ್ರು. ಅದನ್ನು ಬೆಳಗ್ಗೆ ಟೈಮ್ ಹಾಕೋಣ ಅಂತ ಈ ಬಟ್ಟೆನೇ ಸೆಲೆಕ್ಟ್ ಮಾಡಿದ್ವಿ. ತೋರಿಸ್ತಾ ಇದ್ದಾನೆ ನೋಡಿ, ಅದನ್ನೇ ಚಡ್ಡಿ ಮತ್ತು ಶರ್ಟ್ನ ಸೆಲೆಕ್ಟ್ ಮಾಡಿದೆ ನಾನು ಬೆಳಗ್ಗೆ ಟೈಮ್ ಹಾಕೋದಕ್ಕೆ. ನೈಟ್ ಕೇಕ್ ಕಟಿಂಗ್ ಮಾಡೋಕ್ಕೆ ಅದನ್ನು ಹಾಕೊಂಡ್ರಾಯ್ತು. ಆದರೆ ನಾನು ಹಾಕಲಿಲ್ಲ, ನನ್ನ ತಂಗಿ ತೊಗೊಬಂದಿರೋದನ್ನೇ ಹಾಕಿದ್ದು. ಅದು ಚೆನ್ನಾಗಿತ್ತಂತ ಇದಕ್ಕಿಂತನೂ. ಇಷ್ಟೇ ನಾನು ಬಟ್ಟೆ ತೊಗೊಂಡಿದ್ದು. ಅವನಿಗೆ 2 ಜೊತೆ ತೊಗೊಂಡು ಬಂದ್ವಿ. ಸೈಜ್ ಎಲ್ಲ ಕರೆಕ್ಟಾಗಿ ಆಗುತ್ತಾ ಅಂತ ನೋಡಿಬಿಟ್ಟು ತೊಗೊಳ್ಳೋಣ ಅಂತ ನಾನು ಆವಾಗಲೇ ಸೆಲೆಕ್ಟ್ ಮಾಡಿದ ಬಟ್ಟೆನ ಇವಾಗ ಒಂದ್ಸಲ ಟ್ರೈ ಮಾಡಿಸಿದ್ವಿ. ಅವನಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತೈತೆ ಶರ್ಟ್ ಅವನಿಗೆ. ನಾವು ಬಟ್ಟೆ ತಗೊಂಡಿದ್ದಾಯ್ತು. ನಿಂಗೆ ಇಷ್ಟ ಆಯ್ತಾ ಇರತ್ತು ಬಟ್ಟೆ? ಚೆನ್ನಾಗೈತಾ? ಸೂಪರ್ ಐತೆ. ಸರಿ, ಎಷ್ಟು ತಗೊಂಡೆ? 2. ಇಷ್ಟ ಆಯ್ತಾ ನಿನ್ಗೆ? ಚೆನ್ನಾಗೈತಾ? ಮಲ್ಕೊಂಡ್ಬಿಟ್ಟ. ಬಟ್ಟೆ ಎಲ್ಲ ತೊಗೊಬಂದು ಕಾರಲ್ಲಿ ಕುತ್ಕೊಂಡ್ವಿ ಅಷ್ಟೇ. ಅವ್ನು ಯಾವಾಗಲೂ ಮಲ್ಕೊಳ್ಳೋ ಟೈಮ್ಗೆ ಕರೆಕ್ಟ್ ಟೈಮ್ ನಿದ್ದೆ ಮಾಡ್ತಾನೆ. ಹಂಗೇನೆ ಮಲ್ಕೊಂಡ. ನೀನು ಎಲ್ಲೋಯ್ತಿದ್ಯಾ? ಬಾಯ್. ನಡಿ ನಡಿ ಅಲ್ಲಿ ಬಾ. ಬೇಗ ಬಾ. ಟೈಮ್ ಬಂದಾಗಲಿ 2 ಗಂಟೆ ಆಗೋಗಿತ್ತು. ಇನ್ನೇನು ಹೋಗೋಷ್ಟೊಳಗೆ ಇನ್ನೂ ಲೇಟ್ ಆಗುತ್ತೆ, ಮನೇಲಿ ಹೋಗಿ ಮಾಡೋಷ್ಟೊಳಗೆ ಅಂತ ಅಂದ್ಬಿಟ್ಟು ನಾವು ಅಲ್ಲೇ ತಿಂದ್ಕೊಂಡು ಬಂದ್ವಿ ಕಬಾಬ್ ಮತ್ತು ಬಿರಿಯಾನಿ. ಬಿಡ ಕೊಡ್ತಿರುತ್ತೋ? ಹಾಂ, ಬಿರಿಯಾನಿ, ಹಾಂ, ಕಬಾಬ್, ಆಮೇಲೆ ಅಷ್ಟೇ. ಬಟ್ಟೆ ಹಾಂ. ಅಮ್ಮದು ಸಬ್ಸ್ಕ್ರೈಬ್ ಮಾಡಿ. ಮಳೆ ಬರ್ತೈತೆ. ಕೇಕ್ ಆರ್ಡರ್ ಕೊಟ್ಬಿಟ್ಟು ಈಗ ಮನೆಗೆ ಹೋಗ್ಬಿಟ್ಟು ಹೋಸ್ತು.
ಲಾಸ್ಟ್ದಾಗಿ ಕೇಕ್ನ ಆರ್ಡರ್ ಕೊಡಬೇಕಿತ್ತು. ಮಳೆ ಜೋರಾಗಿ ಆಗಿಬಿಡ್ತು. ಆಮೇಲೆ ನಾವು ಮಳೆ ಒಂದು ಸ್ವಲ್ಪ ಕಮ್ಮಿ ಆದಮೇಲೆ ಕೇಕ್ನ ಆರ್ಡರ್ ಕೊಟ್ಬಿಟ್ಟು ಬಂದ್ವಿ. ಬೇಡ ಹಂಗಾದ್ರೆ ಋತುಗೆ ಕೇಕ್ ಮಳೆ ಬರ್ತೈತಲ್ಲ ಎಲ್ಲೋಗಾಗ್ತದೆ. ಕೇಕ್ ಬೇಕಾ? ಏನು ಮಾಡೋಕ್ಕೆ? ಹ್ಯಾಪಿ ಬರ್ಡೇ. ಓಕೆ. ಎಷ್ಟು ಬೇಕು? ಎಷ್ಟು ದೊಡ್ಡದು ಬೇಕು? ದೊಡ್ಡದು. ಚಿಕ್ಕದು ಬೇಕಾ ದೊಡ್ಡದು ಬೇಕಾ? ಮಳೆ ಬರ್ತೈತಲ್ಲ ಇಲ್ಲಿ ಸ್ಕೂಲ್ಗೆ ಹೋಗ್ತೀಯಾ? ಇದಕ್ಕೆ ಹೋಗ್ಬೇಕಾಗಿರೋದು ನೀನು ಸ್ಕೂಲ್ಗೆ ಐತಿಯಾ? ಸ್ಕೂಲ್ ಹೋಗ್ಬೇಕಲ್ಲ ನೀನು, ಆ ಸ್ಕೂಲ್ಗೆ ಹೋಗ್ಬೇಕಾಗಿರೋದು. ಕೇಕ್ ತಗೊಂಡೋಗಿ ಎಲ್ಲಿ ಇಡ್ತೀಯಾ? ಮನೇಲಿ ಎಲ್ಲಿ ಇಡ್ತೀಯಾ? ಅಲ್ಲಿ ಇಡ್ತೀಯಾ? ಮನೆಗೆ ತಗೊಂಡೋಗ್ಬಿಟ್ಟು ಮಳೆ ಸ್ಟಾಪ್ ಆಗ್ತಿಲ್ಲ, ಏನ್ ಮಾಡೋದು? ತೆಂಗಾಕೊಂಡವ್ರೆ ಭಾರಿ ಬುದ್ಧಿವಂತ. ಮಳೆ ಬರ್ತೈತಲ್ಲ ಅದಕ್ಕೆ ಇದು ಹಾಕೊಂಡಿದ್ಯಾ? ಯಾವುದು ತಗೊಡುತ್ತೆ ಪಪ್ಪ? ಏನೋ ತಗೊಬರಕ್ ಹೋಗೈತೆ. ಬರುತ್ತೆ. ಏನೋ ತಗೊಬರಕ್ ಹೋಗೈತೆ. ಏನೋ ತರೋದಕ್ಕೆ ಹೋಗೈತೆ. ಕೇಕ್ ಕಟ್ ಮಾಡಕ್ಕೆ. ಎಷ್ಟು ಬೇಕು ನಿಮ್ಗೆ? ಎಷ್ಟು ಬೇಕು? ಅದು ಬೇಕಾ? ಆರ್ಡರ್ ಕೊಟ್ಬಿಟ್ಟು ಬಂದಾಯಿತು. ಇವತ್ತು ಹಂಗಂದ್ರೆ ನಾವು ಫಸ್ಟ್ನೇ ಬರ್ತಡೇ ಸೆಕೆಂಡ್ನೇ ಬರ್ತಡೇ ಎಲ್ಲ ಚೆನ್ನಾಗಿ ಮಾಡಿದ್ವಿ. ಜಾಸ್ತಿ ಕೇಕ್ನ ಕಟ್ ಮಾಡಿಸ್ಬಿಟ್ಟು ಒಂದು ಬರ್ತಡೇ ಅಂತ ಒಂದು ಕೇಕು ಮತ್ತು ಬಟ್ಟೆ ಒಂದು ಸ್ವಲ್ಪ ಮನೇಲಿ ನಾನ್ ವೆಜ್ ಥರ ಮಾಡಿಬಿಟ್ಟು ಅಷ್ಟೇ ಸಿಂಪಲಾಗಿ ಮಾಡ್ತಾಯಿದ್ದೀವಿ. ಜಾಸ್ತಿ ಗ್ರ್ಯಾಂಡಾಗೆಲ್ಲ ಏನು ಮಾಡ್ತಿಲ್ಲ. ಫಸ್ಟ್ನೇ ಬರ್ತಡೇ ಸೆಕೆಂಡ್ನೇ ಬರ್ತಡೇ ಎಲ್ಲ ಗ್ರ್ಯಾಂಡಾಗಿ ಮಾಡಿದ್ವಿ. ಕೇಕೆಲ್ಲ ಆರ್ಡ್ರ್ ಕೊಟ್ಟಾಯಿತು. ಈಗ ಮನೆಗೆ ಹೋಗ್ತಾಯಿದ್ದೀವಿ. ಅಲ್ಲಿ ಟೈಮ್ ಬಂದು 4:15 ಆಗೋಯ್ತು. ಇವಾಗ ಏನೇ ಇದ್ರೂ ಮನೆಗೆ ಹೋಗಿ ಕೇಕೆಲ್ಲ ಆರ್ಡ್ರ್ ಕೊಟ್ಟಾಯ್ತಾ? ಎಷ್ಟು ಕೊಟ್ಟೆ? 3 kgಗೆ. ಹಾಂ, ಕೇಕೆಲ್ಲ ಆರ್ಡ್ರ್ ಕೊಟ್ಬಿಟ್ಟು ಬಂದ್ವಿ. ಐಸ್ ಕ್ರೀಮ್ ತೆಗೆಸ್ಕೊಂಬಂದವನು ಬೇಡ ಬೇಡ ಅಂದ್ರೂ. ಈಗ ಏನೇ ಇದ್ರು ಮನೆಗೆ ಹೋಗೋದಷ್ಟೇ. ಬಾಯ್ ಮಾಡು. ಮನೆಗೆ ಬಂದ್ವಿ. ಈಗ ನಾಳೆ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ನಾಳೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಮಗನ ಬರ್ತಡೇ May 14. ಅವನಿಗೆ ದೇವರು ಆಯುಸ್ಸು ಆರೋಗ್ಯ ವಿದ್ಯೆ ಬುದ್ಧಿ ಕೊಟ್ಟು ಕಾಪಾಡಲಿ. ಅವನಿಗೆ ವಿಶ್ ಹ್ಯಾಪಿ ಬರ್ತಡೇ ಋತು. ಬೆಳಗ್ಗೆನೇ ಪೂಜೆ ಎಲ್ಲ ಮಾಡಿದ್ವಿ. ಈಗ ದೇವಸ್ಥಾನಕ್ಕೆ ಹೋಗಬೇಕು. ಅವನಿಗೆ ನೆನ್ನೆ ತಂದಿರೋ ಡ್ರೆಸ್ನ ನಿಮಗೆಲ್ಲ ತೋರಿಸಿರ್ಲಿಲ್ಲ, ಈಗ ತೋರಿಸ್ತಾ ಇದ್ದೀನಿ. ಸಿಂಪಲ್ಲಾಗೆ ಬೆಳಗಿನ ಸಾಯಂಕಾಲ ಗಂಟೆ ಹಾಕ್ಕೊಡ್ಲಿ ಅಂತ ಸಿಂಪಲ್ ಬಟ್ಟೆ ಹಾಕಿದ್ದೀನಿ. ಸಾಯಂಕಾಲದ ಮೇಲೆ ಕೇಕ್ ಕಟ್ಟಿಂಗ್ಗೆ ಬೇರೆ ಹಾಕೋಣ ಅಂತ. ವಿಶ್ ಹ್ಯಾಪಿ ಬರ್ತಡೇ ಋತು. ಥ್ಯಾಂಕ್ ಯು ಹೇಳು. ಪೂಜೆ ಮಾಡ್ದ ದೇವ್ರಿಗೆ? ದೇವಸ್ಥಾನಕ್ಕೆ ಹೋಗೋಣ. ಸಿಂಪಲ್ಲಾಗೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇದು ಹಾಕ್ಕೊಳ್ಳಿ ಅಂತಂದ್ಬಿಟ್ಟು ಟೀ ಶರ್ಟ್ ಆ್ಯಂಡ್ ಚಡ್ಡಿ ಹಾಕಿದ್ವಿ. ಕೇಕ್ ಕಟಿಂಗ್ ಟೈಮಲ್ಲಿ ಅವನಿಗೆ ಚೆನ್ನಾಗಿರೋದು ಹಾಕಿದ್ರಾಯಿತು ಅಂತಂದ್ಬಿಟ್ಟು ಇದೊಂದು ಸಿಂಪಲ್ಲಾಗಿ ಹಾಕ್ಕೊಂಡಿರಲಿ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾಯಿದ್ವಿ. ಮನೇಲಿ ಪೂಜೆ ಎಲ್ಲ ಮಾಡಾಯಿತು. ಅವನ ಕೈಲೂ ಮಾಡಿಸಿದ್ವಿ ಪೂಜೆನ. ಎಲ್ಲ ಕೇಕ್ ಕಟಿಂಗ್ ಮಾಡಬೇಕಾದ್ರೆ ಚೆನ್ನಾಗಿರೋ ಬಟ್ಟೆ ಹಾಕ್ತೀವಿ. ಈಗ ಸಿಂಪಲ್ಲಾಗಿರಲಿ, ಗಲೀಜು ಮಾಡ್ಕೋತಾನೆ ಅಂತ ಇದು ಹೊಸ ಬಟ್ಟೆನೇ, ನೆನ್ನೆ ತಂದಿರೋದು. ನೋಡಿ ಫ್ರೆಂಡ್ಸ್, ಇವ್ನು ನನಗೆ ಫಸ್ಟು ಸೀಟ್ ಬಿಟ್ಕೊಡ್ಲಿಲ್ಲ, ಈಗ ಬಿಟ್ಕೊಡ್ತೀನಿ ಬಮ್ಮ ಅಂತವನಿ. ಹೋಗು, ನೀಗ ಬೇಡ.
ಆಮೇಲೆ ಆ ಕಡೆಯಿಂದ ಬರ್ತೀವಲ್ಲ ದೇವಸ್ಥಾನ ಮುಗಿಸ್ಕೊಂಡು ಆಗ ಕುತ್ಕೊಳ್ತೀನಿ. ಸರಿಯಾ? ದೇವಸ್ಥಾನ ಈಚೆ ಸರಿ. ನಮ್ಮ ಮನೇಲಿ ಯಾರದೇ ಬರ್ತಡೇ ಆದ್ರೂ ನಾವು ಇಲ್ಲಿ ಇದೇ ದೇವಸ್ಥಾನಕ್ಕೆ ಬರೋದು. ಹಂಗೇನೆ ನಮ್ಮ ಋತುನು ಇದೇ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದೀವಿ. ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ನಾವು ಬಂದಿದ್ದು ಬರ್ತ್ಡೇ ಶಾಪ್ಸ್ ಅಂಗಡಿಗೆ. ಹಂಗಂದರೆ ಡೆಕೋರೇಷನ್ಸ್ ಐಟಮ್ಸ್ನ ತೊಗೊಳ್ಳೋಣ ಅಂತ. ಏನೆಲ್ಲ ಬೇಕು ಡೆಕೋರೇಷನ್ ಐಟಮ್ಸ್ ಅದನ್ನೆಲ್ಲ ತೊಗೊಂಡ್ವಿ. ಋತು ಬಾ ಹೋಗೋಣ, ಬಾ ತೊಗೊಂಡಿದ್ದಾಯ್ತು. ಇಲ್ಲೇ ಐತೆ ಬಲೂನ್ ಎಲ್ಲ. ಬಲೂನ್ ತಗೊಂಡ ಇದಾಗುತ್ತೆ. ಸಿಂಪಲ್ ಆಗಿ ನಾವೇನೇ ಮನೇಲಿ ಈ ಥರ ಡೆಕೋರೇಷನ್ ಮಾಡ್ಕೊಂಡಿದ್ವಿ. ಅಕ್ಕಂದು ನಮ್ಮ ಋತು ಅಂತೂ ತುಂಬಾ ಗಲಾಟೆ ಮಾಡ್ತಾ ಇದ್ದ. ಆ ಕೇಕ್ನ ಟೇಬಲ್ ಮೇಲೆ ಇಡಕ್ಕೆ ಬಿಟ್ಟಿಲ್ಲ, ಕಟ್ ಮಾಡೋಕ್ಕೆ ಹೋಗೋದು ಆವಾಗಲೇ. ಮತ್ತು ಆ ಕ್ಯಾಂಡಲ್ನೂ ಹಚ್ಚಕ್ಕೆ ಬಿಟ್ಟಿಲ್ಲ ಕೇಕ್ ಸುತ್ತ. ಅವನದೇ ತುಂಬಾ ಅಂದರೆ ಕೇಕ್ನ ಕಟ್ ಮಾಡಬೇಕು ಅವನು ಫುಲ್ಲು. ಆ ಥರ ಅವನಿಗೆ ಎಕ್ಸೈಟ್ಮೆಂಟ್ ಇದ್ದಿದ್ದು. ಮತ್ತು ಆ ಕ್ಯಾಪ್ನೆಲ್ಲ ಬೇರೆ ಮಕ್ಳಿಗೆಲ್ಲ ತಂದಿದ್ವಿ. ಅವನು ನಾನೊಬ್ಬ ಹಾಕ್ಕೋಬೇಕು ಅಂತ ಇನ್ನು ಬೇರೆ ಮಕ್ಕಳನ್ನು ಹಾಕ್ಕೊಳಕ್ಕೆ ಬಿಡಲಿಲ್ಲ. ಮತ್ತು ತುಂಬಾ ಹಠ ಮಾಡಿಬಿಟ್ಟ. ಅವ್ನು ಇದು ಚಾಕೆಲ್ಲ ಬಾಯಿಗೊಳಗಡೆ ಹಾಕ್ಕೊಳ್ಳೋದು, ಮತ್ತು ಕೇಕ್ ಕಟ್ ಮಾಡೋಕ್ಕೆ ಹೋಗೋದು, ಮತ್ತು ಫೋಟೋಸ್ ಅಂತೂ ಒಂದು ನೀಟಾಗಿ ತೆಗೆಸ್ಕೊಂಡಿಲ್ಲ. ತುಂಬಾ ಹಠ ಮಾಡ್ದ. ಅವ್ನು ಯಾವ ಥರ ಆಡ್ತಿದ್ನೋ ನೈಟ್ ಮಲ್ಕೋಬೇಕಾದ್ರೂ ಅವನು ಹಂಗೆ ಆಡಿದ್ದಾನೆ ಮಲ್ಕೊಂಡು.
ಬರ್ತಡೆಗೆ ಅಂತಲೇ ಊರಿಂದ ನಮ್ಮ ಮಾವ ಮತ್ತು ನಮ್ಮಪ್ಪ ನಮ್ಮಮ್ಮ ನನ್ನ ತಂಗಿ ಫ್ರೆಂಡು ನಮ್ಮ ಅಜ್ಜಿ ಮತ್ತು ಇಲ್ಲೇ ನಮ್ಮ ದೊಡ್ಡಮ್ಮನ ಮಗಳಿದ್ದಾಳೆ ಅವಳು ಮತ್ತು ಅವ್ರ ಫ್ರೆಂಡನ್ನು ಕರ್ಕೊಬಂದಿದ್ಲು. ಅಯ್ಯೋ ನನಗಂತೂ ತುಂಬಾ ಡಿಸಪಾಯಿಂಟ್ ಆಗೋಯ್ತು. ಇವನು ಆಡಿದ್ರಿಂದ ಬರ್ತಡೇ ಒಂದು ಸ್ವಲ್ಪನೂ ಚೆನ್ನಾಗಿ ಮಾಡಿಸ್ಕೊಳ್ಳಿಲ್ಲ. ಕೇಕ್ ಕಟ್ಟಿಂಗ್ಸ್ ಎಲ್ಲ ಟೈಮಲ್ಲಿ ಒಂದು ಫೋಟೋಸು ಅಷ್ಟೇ ಚೆನ್ನಾಗೇ ಬಂದಿಲ್ಲ ಅವನದು. ಆಮೇಲೆ ಏನು ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ನಾವೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ವಿ. ಅವನಂತೂ ಹೇಳಿದ ಮಾತಂತೂ ಒಂಚೂರೂ ಕೇಳಲಿಲ್ಲ. ಯಾಕೆ ಹಂಗೆ ಆಡೋದು ಅಂತೂ ಅವತ್ತಷ್ಟು ಗೊತ್ತಿಲ್ಲ. ಆಮೇಲೆ ನೈಟೆಲ್ಲ ಪೂರ್ತಿ ಅವ್ನು ಯಾವ್ಯಾವ ಥರ ಆಡಿದ್ದ ಹಂಗೇ ಆಡ್ತಿದ್ದ ಮಲಗಿದ್ದು. ನಾವೆಲ್ರಿಗೂ ಮೇಲ್ಗಡೆನೇ ಊಟ ಕೊಟ್ಟಿದ್ದು. ಊಟಕ್ಕೆ ಏನೇನು ಮಾಡಿಸಿದ್ವಿ ಅಂತಂದರೆ ಚಿಕನ್ ಬಿರಿಯಾನಿ, ಚಿಕನ್ ಕಬಾಬು ಮತ್ತು ಸ್ವೀಟ್ಗೆ ಗುಲಾಬ್ ಜಾಮೂನು, ಮೊಸರು ಬಜ್ಜಿ ಇಷ್ಟೇ ಮಾಡಿಸಿದ್ದು. ಒಂದು ಮೊಟ್ಟೆ ಅಷ್ಟೇ ಮಾಡಿಸಿದ್ದು. ನಾವು ಆಗಲೇ ಹೇಳ್ದಂಗೆ ಸಿಂಪಲ್ಲಾಗೇ ಮಾಡಿದ್ದು. ಬರ್ತಡೇದು ಕೆಲವೊಂದು ಫೋಟೋಸ್ನ ಆ್ಯಡ್ ಮಾಡಿದ್ದೀನಿ. ನಾವೆಲ್ಲ ಮಲ್ಕೊಳ್ಳೋಷ್ಟರಲ್ಲಿ ಟೈಮ್ 12 ಗಂಟೆ ಆಗೋಗಿತ್ತು. ನನ್ನ ಮಗನ ಬರ್ತಡೇ ವ್ಲಾಗ್ ಇದಾಗಿತ್ತು. ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.